ಶಿವಮೊಗ್ಗ ಮತದಾರ ಬಾಂಧವರೇ, ಸಮಾಜವಾದದ ಗಂಡು ಮೆಟ್ಟಿನ ನಾಡು ಶಿವಮೊಗ್ಗ ಜಿಲ್ಲೆ. ಭ್ರಷ್ಟಾಚಾರ ವಿರೋಧ, ರೈತ ಚಳುವಳಿಗಳನ್ನು, ಕನ್ನಡ ಪರ ಹೋರಾಟಗಳನ್ನು ಹುಟ್ಟುಹಾಕಿದ ತವರೂರು ಶಿವಮೊಗ್ಗ ಜಿಲ್ಲೆ. ಇಂತಹ ಜಿಲ್ಲೆಯಲ್ಲಿ ಈಗಿನ ವಿದ್ಯಾವಂತ ಮತದಾರರು ಕುಟುಂಬಗಳ ಪರ ವಹಿಸಿ ಮಾತನಾಡುತ್ತಿರುವುದು, ಯಡಿಯೂರಪ್ಪನವರೇನೋ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಮನೆಯ ದುಡ್ಡಿನಿಂದ ಶಿವಮೊಗ್ಗವನ್ನು ನಿರ್ಮಾಣ ಮಾಡಿದ ಅಭಿವೃದ್ಧಿ ಅಧಿಕಾರರೆಂಬಂತೆ ಮಾತನಾಡುತ್ತಿರುವುದು ಸರಿಯೇ? ಸರ್ಕಾರದ ಲೂಟಿಯನ್ನು ದಿವ್ಯವಾಗಿ ಲೂಟಿ ಮಾಡಿ ಅವರ ಸಂಪತ್ತನ್ನು ಸಾವಿರಾರು ಕೋಟಿ ಹೆಚ್ಚಿಸಿಕೊಂಡು ಶಿವಮೊಗ್ಗ ಸುತ್ತಮುತ್ತ ಇರುವ ಭೂಮಿಯನ್ನು ಕಬ್ಜಾ ಮಾಡಿಕೊಂಡು ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ 8 ತಲೆಮಾರಿಗಾಗುವಷ್ಟು ಆಸ್ತಿ ಮಾಡಿಕೊಂಡ ಯಡಿಯೂರಪ್ಪನವರನ್ನು ಜಾತಿಯ ಕಾರಣಕ್ಕಾಗಿ ಪ್ರೀತಿಸುತ್ತಿರುವಿರಾ? ಏನಾಗಿದೆ ಮತದಾರ ಪ್ರಭುವೇ ನಿಮಗೆ? ಇನ್ನು ಬಂಗಾರಪ್ಪನವರ ಕುಟುಂಬದ ಕುಡಿಗಳು ಬಂದು ರಾಜಕಾರಣ ಮಾಡುತ್ತಿವೆ. ಬಂಗಾರಪ್ಪನವರನ್ನು ಒಂದು ವಿಚಾರಕ್ಕಾಗಿ ಅಭಿಮಾನ ಪಡುತ್ತೇವೆ, ಹಾಗೆಂದು ಅವರ ಮಕ್ಕಳ ಬಗ್ಗೆಯೂ ಅಭಿಮಾನ ಪಡಬೇಕೇ? ಅವರ ಕುಟುಂಬದ ರಾಜಕಾರಣವನ್ನು ನಾವು ಸಹಿಸಬೇಕೇ? ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಲ್ಲವೇ? ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ಯೋಗ್ಯರಾಗಿದ್ದ ಕಿಮ್ಮನೆ ರತ್ನಾಕರ್ ಅವರಿದ್ದರು, ಯುವ ನಾಯಕ ಸುಂದರೇಶ್ ಅವರಿದ್ದರು, ಇನ್ನು ಆರ್ ಪ್ರಸನ್ನಕುಮಾರ್ ಅಂತ ಹಿಂದುಳಿದ ವರ್ಗದ ನಾಯಕರಿದ್ದರು. ಆದರೆ ಅವರಿಗೆ ಟಿಕೆಟ್ ನೀಡಿಲ್ಲ. ಕಾಂಗ್ರೆಸ್ ಕೂಡ ಕುಟುಂಬಕ್ಕೆ ಮಣೆ ಹಾಕಿದೆ. ಇನ್ನು ಯಡಿಯೂರಪ್ಪನವರು ಅವರಿಗೆ ಅವರ ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಕಾಣುವುದಿಲ್ಲ. ಜೊತೆಯಲ್ಲಿದ್ದ ಗೆಳೆಯ ಈಶ್ವರಪ್ಪರವರನ್ನೇ ತುಳಿಯಲು ಹೊರಟ ಯಡಿಯೂರಪ್ಪನವರು ಏನನ್ನು ಪ್ರತಿನಿಧಿಸುತ್ತಾರೆ? ಸಾವಿರಾರು ಕೋಟಿ ಲೂಟಿ ಮಾಡಿ ಸ್ವಂತ ಸಂಪತ್ತನ್ನು ಹೆಚ್ಚಿಸಿಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಜನರಿಗೆ ಮಂಕು ಬೂದಿ ಎರಚುವ ಯಡಿಯೂರಪ್ಪನವರ ಕುಟುಂಬವನ್ನು ಮತ್ತೆ ಗೆಲ್ಲಿಸಬೇಕೇ? ಮತದಾರರೇ, ದಯವಿಟ್ಟು ಯೋಚನೆ ಮಾಡಿ. ಇವರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದರು? ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವ ಶಾಲಾ ಅಭಿವೃದ್ಧಿ ಹಣ ಕಳೆದ 10 ವರ್ಷಗಳಿಂದಲೂ ಬಂದಿಲ್ಲ. ಇನ್ನು ವಿಶ್ವವಿದ್ಯಾನಿಲಯಗಳಿಗೆ ಬರಬೇಕಾದ UGC ಅನುದಾನ ಮೋದಿಯವರು ಪ್ರಧಾನಿ ಆದಾಗಿಂದಲೂ ನಮ್ಮ ದಕ್ಷಿಣ ಭಾರತ ವಿಶ್ವವಿದ್ಯಾಲಯಗಳಿಗೆ ಬರುತ್ತಿಲ್ಲ. ಇತ್ತೀಚೆಗೆ ವಿಶ್ವವಿದ್ಯಾಲಯಗಳಲ್ಲಿ PhD ಓದುತ್ತಿರುವವರು, ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಹಾಗೆಂದೇ ಕೇಂದ್ರ ಸರ್ಕಾರವು UGCಯಿಂದ ನೀಡಬೇಕಾದ ಅನುದಾನವನ್ನು ನೀಡುತ್ತಿಲ್ಲ. ಕಾರಣ, ದಲಿತರು, ಹಿಂದುಳಿದವರು ವಿದ್ಯಾವಂತರಾಗಬಾರದು. ಅದೇ 20 ವರ್ಷಗಳ ಹಿಂದೆ ವಿಶ್ವವಿದ್ಯಾಲಯಗಳು ದಂಡಿಯಾಗಿ PhD ವಿದ್ಯಾರ್ಥಿ ಅನುದಾನ ನೀಡುತ್ತಿದ್ದವು. ಕಾರಣ, ಆವಾಗಲ್ಲಿ ದಲಿತರು ಮತ್ತು ಹಿಂದುಳಿದವರ ಸಂಖ್ಯೆ ಕಡಿಮೆ ಇತ್ತು. ಈಗ ದಲಿತರು ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವ ಕಾರಣಕ್ಕಾಗಿ ಯಾವುದೇ ಅನುದಾನವನ್ನು ನೀಡದೆ ಸತಾಯಿಸುತ್ತಿದ್ದಾರೆ. ಹೀಗಾದರೆ ವಿಶ್ವವಿದ್ಯಾಲಯಗಳು ಬೆಳೆಯುವುದು ಎಂತು? ಬದಲಿಗೆ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಯಡಿಯೂರಪ್ಪನವರಿಂದಾಗಿ ಶಿವಮೊಗ್ಗದಲ್ಲಿ ಏನು ಅಭಿವೃದ್ಧಿಯಾಗಿದೆ? ತಾಳಗುಪ್ಪ ಹೊನ್ನಾವರ ರಸ್ತೆ ರೈಲು ಆಯಿತೆ? ಇಲ್ಲ. ಶಿವಮೊಗ್ಗ ಹರಿಹರ ರೈಲು ಆಯಿತೆ? ಇಲ್ಲ. ಮಾಡಬಹುದಿತ್ತಲ್ಲ. ಯಾಕೆಂದರೆ ರೈಲು ಮಾರ್ಗ ನಿರ್ಮಾಣದಲ್ಲಿ ಪರ್ಸೆಂಟೇಜು ಕಡಿಮೆ, ಮತ್ತೆ ಲೆಕ್ಕ ಸರಿಯಾಗಿ ಸಿಗುತ್ತದೆ. ಅದೇ ರಸ್ತೆ ಕಾಮಗಾರಿ ಮಾಡಿದರೆ ಎಷ್ಟು ದುಡ್ಡು ಹೊಡೆದರೂ ಲೆಕ್ಕಕ್ಕೆ ಸಿಗುವುದಿಲ್ಲ. ಹಾಗಾಗಿ BJP ಸರ್ಕಾರಕ್ಕೆ ರಸ್ತೆ ಹೈವೇಗಳು ಮಾಡುವುದೆಂದರೆ ಬಹಳ ಖುಷಿ. ಯಾಕೆಂದರೆ ಈ ಹೈವೇಗಳಲ್ಲಿ ದುಡ್ಡು ಬೇಕಾದ ಹಾಗೆ ಮಾಡಬಹುದು. ಹಾಗೆಂದು ಇವರನ್ನು 40% ಸರ್ದಾರರೆಂದು ಕರೆಯುತ್ತಿದ್ದಾರೆ. ತಮ್ಮ 40% ಲಾಭಕ್ಕಾಗಿ ದೇಶದ ಹಣವನ್ನು ರಸ್ತೆಗಳಿಗೆ ಬೇಕಾಬಿಟ್ಟಿಯಾಗಿ ಚೆಲ್ಲುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ರಸ್ತೆಗಳು ದುಡ್ಡು ಚೆಲ್ಲುತ್ತಿದ್ದಾರೆ. ಇದೇ ದುಡ್ಡನ್ನು ಸರ್ಕಾರದ ಶಾಲೆಗಳು, ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಲು ವಿನಿಯೋಗಿಸಿದ್ದರೆ ಬಡವರಿಗೆ ಎಷ್ಟು ಸಹಾಯವಾಗುತ್ತಿತ್ತು? ಇದೇ ಹಣವನ್ನು ರೈಲು ಮಾರ್ಗಗಳಿಗೆ ಸುರಿದಿದ್ದರೆ ಭಾರತವಿಡೀ ರೈಲು ಮಾರ್ಗಗಳು ಸಂಪರ್ಕಗೊಳ್ಳುತ್ತಿದ್ದವು, ಬಡವರಿಗೆ ಅನುಕೂಲ ಆಗುತ್ತಿತ್ತು. ಆದರೆ ಇವರು ನಿರ್ಮಿಸಿದ್ದು ಕೇವಲ ಒಂದೇ ಒಂದು ವಿಮಾನ ನಿಲ್ದಾಣದ್ದು ಶಿವಮೊಗ್ಗದಲ್ಲಿ. ಯಾಕೆ? ಇವರ ಕಳ್ಳ ವ್ಯವಹಾರಗಳು ವೇಗವಾಗಿ ಆಗಲು.
ಇದನ್ನು ಅರ್ಥ ಮಾಡಿಕೊಳ್ಳದ ಶಿವಮೊಗ್ಗದ ಜನ ವಿಮಾನ ನಿಲ್ದಾಣವನ್ನು ಭಾಳ ಬೆರಗಿನಿಂದ ನೋಡುತ್ತಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು ಯಾರಿಗಾಗಿ ಉಪಯೋಗಿಸುತ್ತಿದ್ದಾರೆ? ಹೋಗಲಿ, ಅಡಿಕೆ ವ್ಯವಹಾರಸ್ಥರಿಗಾಗಿ ಇದರ ಉಪಯೋಗ ಇದೆಯೇ? ಅಥವಾ ಯಾರಾದರೂ ಸಿರಿವಂತರಿದ್ದರೆ ಇದರ ಉಪಯೋಗ ಇದೆಯೇ? ಕೇವಲ 5 ಗಂಟೆಗಳಲ್ಲಿ ನಾವು ಬೆಂಗಳೂರನ್ನು ತಲುಪಬಹುದು. 5 ಗಂಟೆಗಳ ಇನ್ನು ಹೊಸ ಹೆದ್ದಾರಿಗಳನ್ನು ಮಾಡಿರೋದ್ರಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೇವಲ 3 ಗಂಟೆಗಳಲ್ಲಿ ಕೂಡ ನಾವು ತಲುಪಬಹುದೇ. ಹೀಗಿರುವಾಗ ವಿಮಾನ ನಿಲ್ದಾಣದ ಅವಶ್ಯಕತೆ ಆದರೂ ಏನಿತ್ತು? ಇರಲಿ, ವಿಮಾನ ನಿಲ್ದಾಣ ಬಂದಿದೆ, ಸಂತೋಷ. ಅದೇ ರೀತಿಯಾಗಿ ತಾಳಗುಪ್ಪದಿಂದ ಹೊನ್ನಾವರ ಸಂಪರ್ಕಿಸುವ ರೈಲು ಮಾರ್ಗ ಆಗಬೇಕಿತ್ತು ಅಲ್ಲವೇ? ಶಿವಮೊಗ್ಗ ಹರಿಹರ ಮಾರ್ಗ ಆಗಬೇಕಿತ್ತು ಅಲ್ಲವೇ? ಮನಸ್ಸು ಮಾಡಿದರೆ ಇವೆರಡೂ ಮಾರ್ಗಗಳು ಈ ವೇಳೆಗೆ ಪೂರ್ಣಗೊಂಡು ಬಡವರಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತಿತ್ತು. ಆದರೆ ಇಂಥ ಕೆಲಸಗಳನ್ನು ಇವರು ಮಾಡುವುದಿಲ್ಲ. ಕಾರಣ, ಇದರಲ್ಲಿ ಸಿಗುವ ಪರ್ಸೆಂಟೇಜ್ ಕಡಿಮೆ. ಇವರ ಪರ್ಸೆಂಟೇಜ್ ವ್ಯವಹಾರಕ್ಕಾಗಿ ಇವರನ್ನು ಪುನಃ ಆಯ್ಕೆ ಮಾಡಬೇಕೆ? ಇರಲಿ. ಇನ್ನು ಸಂವಿಧಾನವನ್ನು ಬದಲಾಯಿಸುತ್ತೇನೆಂದು ಅನಂತಕುಮಾರ್ ಹೆಗಡೆಯವರು ಮಾತನಾಡಿದರೆ ಯಡಿಯೂರಪ್ಪನವರದು ದಿವ್ಯ ಮೌನ. ಇನ್ನು ರಾಘವೇಂದ್ರ ಅವರಿಗೆ ಸಂಸತ್ತಿನಲ್ಲೂ ಮಾತನಾಡಲು ಬರುವುದಿಲ್ಲ. ಇನ್ನು ಜನಸಾಮಾನ್ಯರ ವಿಚಾರಗಳನ್ನು ಅವರು ಎಂದಿಗೂ ಮಾತನಾಡುವುದಿಲ್ಲ. ಇಂಥ ಸಂಸದರನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು? ಇವರ ಹಣದ ಬಲದಿಂದ ತಮ್ಮನು ಕೂಡ ಸಹೋದರನಾದ. ಇವರ ಹಣಕ್ಕಾಗಿ ನಾವೆಲ್ಲ ಶಿವಮೊಗ್ಗ ಜಿಲ್ಲೆಯನ್ನು ಬಲಿ ಕೊಡಬೇಕೆ? ಇವರೇನು ಮಹಾನು ಸ್ವಾತಂತ್ರ್ಯ ಹೋರಾಟಗಾರರೆಂಬಂತೆ ಭಾಳಷ್ಟು ಜನ ಬಿಂಬಿಸುತ್ತಿದ್ದಾರೆ. ಇದು ಸರಿಯಲ್ಲ. ಇನ್ನಾದರೂ ಶಿವಮೊಗ್ಗದ ಮತದಾರ ಎಚ್ಚೆತ್ತುಕೊಂಡು ಹೊಸ ನಾಯಕತ್ವವನ್ನು ಶಿವಮೊಗ್ಗದಲ್ಲಿ ಬೆಳೆಸಬೇಕಿದೆ. ಅದು ಕಾಂಗ್ರೆಸ್ ಇರಲಿ, BJP ಇರಲಿ. ಇನ್ನು JDS ಅಂತೂ BJPಲಿ ವಿಲೀನವಾಗಿ ಹೋಗಿದೆ. ಹೀಗಿರುವಾಗ ನಾವು ಶಿವಮೊಗ್ಗದಲ್ಲಿ ಹೊಸ ನಾಯಕತ್ವವನ್ನು ಹುಟ್ಟು ಹಾಕಬೇಕಿದೆ. ವಿಶೇಷವಾಗಿ ಭ್ರಷ್ಟಾಚಾರವನ್ನು, ಕುಟುಂಬ ರಾಜಕಾರಣವನ್ನು ನಾವು ನಿರ್ಮೂಲನೆ ಮಾಡಲೇಬೇಕಿದೆ. ಹೊಸಬರಿಗೆ ಅವಕಾಶ ಮಾಡಿಕೊಡೋಣ. ಆದ್ದರಿಂದ ಮತದಾರ ಪ್ರಭುಗಳು ಭಾಳ ಆಲೋಚನೆ ಮಾಡಿ ಸರಿಯಾದ ಅಭ್ಯರ್ಥಿಯನ್ನು ಸಂಸತ್ತಿಗೆ ಕಳುಹಿಸಲು ನಾನು ಈ ಮೂಲಕ ವಿನಂತಿಸುತ್ತೇನೆ.